ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಸ್ವಂತ ಮನೆ ಹೊಂದುವ ಬಡವರ ಕನಸಿಗೆ ಈಗ ಹೊಸ ಆಶಾವಾದ ಮೂಡಿದೆ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯತಿಯಲ್ಲಿ ಅರ್ಹ ವಸತಿ ರಹಿತರ ಆಯ್ಕೆಗಾಗಿ ಗ್ರಾಮ ಸಭೆ ನಡೆಸಲಾಗಿದ್ದು, ಪಾರದರ್ಶಕತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ. ಹೌದು, ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ ಇಂದು ಜನಜಂಗುಳಿ ಕಂಡುಬಂದಿತ್ತು. ಕಾರಣ, ದಶಕಗಳಿಂದ ಮನೆಯಿಲ್ಲದೆ ಬಾಡಿಗೆ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದ ವಸತಿ ರಹಿತರಿಗೆ ಸರ್ಕಾರದ ಯೋಜನೆಯಡಿ ಮನೆ ಹಂಚುವ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿದೆ. ಗ್ರಾಮ ಪಂಚಾಯತಿ ನೋಡಲ್ ಅಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ವಿಶೇಷ ಗ್ರಾಮ ಸಭೆ ಆಯೋಜಿಸಲಾಗಿತ್ತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮಹೇಶ್ ಕುಮಾರ್ ಅವರು ಸಾರ್ವಜನಿಕರಿಗೆ ಖಡಕ್ ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಮನೆಗಳನ್ನು ನೀಡುವಾಗ ಯಾವುದೇ ಅಕ್ರಮಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಸುಳ್ಳು ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದರೆ ಅಂತಹ ಅರ್ಜಿಗಳನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮಹೇಶ್ ಅವರ ಮಾತು, ಗ್ರಾಮ ಸಭೆಯಲ್ಲಿ ಜನರ ಮುಂದೆಯೇ ಫಲಾನುಭವಿಗಳ ಪಟ್ಟಿಯನ್ನು ಓದಲಾಗುವುದು. ಯಾರಿಗಾದರೂ ಈಗಾಗಲೇ ಸ್ವಂತ ಮನೆ ಅಥವಾ ಜಮೀನು ಇದ್ದು ಪಟ್ಟಿಯಲ್ಲಿ ಅವರ ಹೆಸರಿದ್ದರೆ ಸಾರ್ವಜನಿಕರು ತಕ್ಷಣ ಆಕ್ಷೇಪಣೆ ಸಲ್ಲಿಸಬಹುದು. ಅಂತಹ ಅರ್ಜಿಗಳನ್ನು ತಕ್ಷಣವೇ ತಿರಸ್ಕರಿಸಲಾಗುವುದು. ಇನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವಿನೋದ ಎಸ್ ಅವರು ಅರ್ಹತೆಯ ಮಾನದಂಡಗಳ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ. ಕಾಗತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಡಂಗುರ ಸಾರುವ ಮೂಲಕ ಜಾಗೃತಿ ಮೂಡಿಸಲಾಗಿದ್ದು, ಕೇವಲ ಒಂದು ವಾರದಲ್ಲಿ 200ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ. ಅರ್ಹತೆಗಳು ಏನೇನು? ಅರ್ಜಿದಾರರಿಗೆ ರಾಜ್ಯದ ಯಾವುದೇ ಮೂಲೆಯಲ್ಲಿ ಸ್ವಂತ ಮನೆ ಅಥವಾ ನಿವೇಶನ ಇರಬಾರದು. ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಮಹಿಳೆಯರಿಗೆ ಈ ಯೋಜನೆಯಲ್ಲಿ ಮೊದಲ ಆದ್ಯತೆ ನೀಡಲಾಗುವುದು. ಪುರುಷರಲ್ಲಿ ಅಂಗವಿಕಲರು, ಹಿರಿಯ ನಾಗರಿಕರು, ವಿಧುರರು ಮತ್ತು ಮಾಜಿ ಸೈನಿಕರಿಗೆ ವಿಶೇಷ ಅವಕಾಶ ನೀಡಲಾಗಿದೆ. ಒಂದು ವೇಳೆ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಲಭ್ಯವಿಲ್ಲದಿದ್ದರೆ ಪಕ್ಕದ ಗ್ರಾಮಗಳಲ್ಲಿ ಜಮೀನು ಗುರುತಿಸಿ ಲೇಔಟ್ ನಿರ್ಮಿಸುವ ಮೂಲಕ ವಸತಿ ರಹಿತರಿಗೆ ನ್ಯಾಯ ಒದಗಿಸುವ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಪಂಚಾಯಿತಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಮಾಡಿ ಸರ್ವೆ ನಡೆಸಿದ ನಂತರವೇ ಅಂತಿಮ ಪಟ್ಟಿ ಸಿದ್ಧವಾಗಲಿದೆ. ಒಟ್ಟಿನಲ್ಲಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಅರ್ಹ ಬಡವರಿಗೆ ಮನೆ ಸಿಗುವಂತಾಗಲಿ ಎನ್ನುವುದೇ ಗ್ರಾಮಸ್ಥರ ಆಶಯವಾಗಿದೆ. ಈ ಸಂದರ್ಭದಲ್ಲಿ ಬಿಲ್ ಕಲೆಕ್ಟರ್ ಸುರೇಶ್, ಕಾರ್ಯದರ್ಶಿ ಮಧುಕರ, ಆರೋಗ್ಯ ಅಧಿಕಾರಿ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಭಾಗವಹಿಸಿದ್ದರು. ಗಾಡಿಗಳಲ್ಲಿ ಅನೌನ್ಸ್ ಮಾಡಿ ಅಲ್ಲಲ್ಲಿ ಕರಪತ್ರಗಳನ್ನು ಅಂಟಿಸಿ ಎಲ್ಲರಿಗೂ ಪ್ರಚಾರ ಕೊಟ್ಟಿದ್ವಿ. ಹಿಂದಿನ ಹಮ್ಮಿಕೊಳ್ತಾ ಇದ್ವಿ. ನಿವೇಶನ ರೈತರು ಮತ್ತೆ ವಸತಿ ರೈತರು ಅರ್ಜಿಗಳನ್ನು ಕೊಡ್ಬೋದು ಅಂತ. ಅದರಂತೆ ನಮಗೆ ಒಂದು ವಾರದಿಂದನೂ ನಾವು ಒಂದೇ ದಿನ ಸ್ಪೀಕರ್ 200ಕ್ಕೆ ಹೆಚ್ಚು ಅರ್ಜಿಗಳು ಬಂದಿದೆ. ಅಷ್ಟು ಜನ ಕೊಟ್ಟೋದವರು ಪ್ರತಿಯೊಬ್ಬರು ಮತ್ತೆ ಗ್ರಾಮ ಸಭೆಗೆ ಬರಬೇಕು ಅಂತ ಹೇಳಿದ್ವಿ. ಆದ್ರೂ ತುಂಬ ಜನ ಬಂದಿಲ್ಲ. ಈಗ ನಾವು ಬಂದ ಫಲಾನುಭವಿಗಳಿಗೂ ಹೇಳ್ತಾ ಇದ್ವಿ, ಏನು ಕಂಡೀಷನ್ಸ್ ಇರಬೇಕು, ಏನು ಕಂಡೀಷನ್ಸ್ ಇದ್ರೆ ನೀವು ಅದರಲ್ಲೇ ಅರ್ಹರು ಅಂತ. ನೀವು ಅರ್ಜಿ ಕೊಟ್ಟಿದ ತಕ್ಷಣ ನಾನು ಆಯ್ಕೆ ಆಗಿದ್ದೀನಿ ಅನ್ನೋದು ಅದನ್ನ ತಪ್ಪು ಕಲ್ಪನೆ. ಆಯ್ಕೆ ಆಗಬೇಕಂದ್ರೆ ಏನು ಮಾನದಂಡ ಇರಬೇಕು? ಮುಖ್ಯವಾಗಿ ನಾವು ಮಾನದಂಡಗಳೆಲ್ಲ ಈಗ ಕೊಟ್ಟಿರೋ ಅರ್ಜಿಗಳನ್ನೆಲ್ಲ ನಾವು ಇಲ್ಲಿ ನೀವೇ ಹೇಳ್ಬೋದು, ಹೇಳಿದ್ರೂ ಅದರಲ್ಲಿ ನಾವು ಬೇಕಾ ಬೇಡವಾ ಅಂತ ನಿಮಗೂ ಅಧಿಕಾರ ಇದೆ. ಇವು ನಾನು ಹೇಳಿರೋ ಮಾನದಂಡಗಳನ್ನ ಹೇಳಿಬಿಟ್ಟು ಮತ್ತೆ ಅರ್ಜಿ ಹೋಗ್ತೀವಿ, ಈ ಮಾನದಂಡಕ್ಕೆ ಇವ್ರು ಬರ್ತಾರಾ ಇಲ್ವಾ ಅಂತ. ಮುಖ್ಯವಾಗಿ ಮಾನದಂಡ ಅಂದರೆ ಎಲ್ಲರೂ ಮಹಿಳಾ ಫಲಾನುಭವಿಗಳಾಗಿರ್ಬೇಕು ಅಂತ ನಮ್ಗೆ ಅರ್ಜಿ ಹಾಕೋರೆಲ್ಲ. ಮತ್ತು ಪುರುಷರು ಯಾರು ಆಗ್ಬೋದು, ಯಾರು ಹಾಕ್ಬೋದು ಅಂತ. ಒಂದು ಅಂಗವಿಕಲರಾಗ್ಬೋದು, ಹಿರಿಯ ನಾಗರಿಕರಾಗ್ಬೋದು, ವಿಧುರ ಇರ್ತಾರಲ್ಲ ಅವ್ರಿಗೆ ಮಾತ್ರ ಪುರುಷ ಫಲಾನುಭವಿಗಳಿಗೆ ಅವಕಾಶ ಇರುತ್ತೆ, ಬೇರೆ ಯಾರಿಗೂ ಇರೋದಿಲ್ಲ. ಮತ್ತು ಈ ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾಗಿರೋದು ಏನಂದರೆ, ಯಾರು ಎಲಿಜಿಬಲ್ಲು ವಸತಿ ರಹಿತರಿಗೆ, ಯಾರು ನಿವೇಶನ ಯಾವುದೇ ಮೂಲೆಯಲ್ಲಾದರೂ ಅವ್ರಿಗೆ ನಿವೇಶನ ಇರಬಾರ್ದು, ಭೂಮಿ ಇರಬಾರ್ದು. ಸರ್ವೆ ನಂಬರ್ ಜಾಗ ಆಗಲಿ, ನಿವೇಶನ ಆಗಲಿ, ಅವರ ಹೆಸರಲ್ಲಾಗಲಿ, ಅವ್ರ ಕುಟುಂಬಸ್ಥರ ಹೆಸರಲ್ಲಾಗಲಿ ಇರಬಾರ್ದು. ಅದೇನಾದರೂ ಇದ್ದರೆ ಅವರ ಅಪ್ಲಿಕೇಶನ್ನ ನಾವು ರಿಜೆಕ್ಟ್ ಮಾಡ್ತೀವಿ, ಅದು ಕನ್ಸಿಡರ್ ಆಗೋದಿಲ್ಲ. ಇದನ್ನೊಂದು ಪಾಯಿಂಟ್, ನಿಮ್ಮ ಕುಟುಂಬಸ್ಥರ ಹೆಸರಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾದರೂ ಅವರ ಹೆಸರಲ್ಲಿ ನಿವೇಶನ ಆಗಲಿ, ಭೂಮಿ ಆಗಲಿ ಏನೂ ಇರಬಾರದು. ಅದೊಂದು ಮುಖ್ಯ ಇದಿರುತ್ತೆ. ಮತ್ತು ಇದರಲ್ಲಿ ನಾವು ಮಾಜಿ ಸೈನಿಕರಿಗೆ ಅವ್ರಿಗೆ ಆದ್ಯತೆಯನ್ನು ಹೆಚ್ಚಿನ ಕೊಡ್ತೀವಿ. ಮತ್ತು ಆದಾಯ ಮಿತಿ ಎಷ್ಟಿರಬೇಕು ಅಂತ 1,20,000 ಗರಿಷ್ಠ ಮಿತಿ, ಅದರಿಂದ ಒಳಗಡೆ ಆದಾಯ ಮಿತಿ ಇರೋರಿಗೆ ಮಾತ್ರ
ಈ ವಸತಿ ನಿವೇಶನ ರೈತರಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಪಂಚಾಯಿತಿಯಲ್ಲಿ ಈಗ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ನಿವೇಶನ ನಮ್ಗೆ ಮಂಜೂರಾಗ್ತಾ ಇದೆ. ಅಲ್ಲಿ ಅಷ್ಟು ಜನ ಆ ಹಳ್ಳಿಯವರು ಇದ್ದಾಗ ನಾವು ಬೇರೆ ಹಳ್ಳಿಯವ್ರನ್ನ ನಮ್ಮ ಗ್ರಾಮ ಪಂಚಾಯಿತಿಗೆ ಬೇರೆ ಹಳ್ಳಿಯವ್ರನ್ನೇ ಕನ್ಸಿಡರ್ ಮಾಡ್ತೀವಿ. ಹಾಕಿ ನೀವು ನಮಗೆ ತಪ್ಪು ಮಾಹಿತಿ ಕೊಟ್ಟಲ್ಲೂ ಸಹ ಯಾರು ಫಲಾನುಭವಿ ತಪ್ಪು ಮಾಹಿತಿ ಕೊಟ್ಟಾರೋ ಅವ್ರ ವಿರುದ್ಧನೂ ಕಾನೂನು ರೀತಿ ಕ್ರಮ ಜರುಗಿಸೋಕ್ಕೆ ಅವಕಾಶ ಇರುತ್ತೆ. ಯಾರು ನೀವು ಕೊಡಬೇಕಾದ್ರೆ ಮಾಹಿತಿ ಕರೆಕ್ಟಾಗಿರೋದ್ರೆ ಇದನ್ನು ಮತ್ತೆ ನೀವು ಕೊಟ್ಟಿರೋ ಅರ್ಜಿಗಳನ್ನೆಲ್ಲ ನಾವು ಮತ್ತೆ ಪರಿಶೀಲನೆ ಮಾಡ್ತೀವಿ. ಈಗಲೂ ನಾವು ಗ್ರಾಮ ಸಭೆಯಲ್ಲಿ ಓದಿ ಹೇಳ್ತೀವಿ. ಇದನ್ನು ನೀವು ಸಹ ಇವ್ರ ಅರ್ಜಿ ಎಲಿಜಿಬಲ್ ಇಲ್ಲ, ಇವರು ಅರ್ಹರಿದ್ದಾರೆ, ಇವರು ಅನರ್ಹರು ಅಂತ ನೀವು ಓಪನ್ ಆಗಿ ಇವತ್ತು ಗ್ರಾಮ ಸಭೆ ಕರೆದಿರೋ ಉದ್ದೇಶನೇ ಅದಕ್ಕೋಸ್ಕರ. ನೀವು ಇಲ್ಲೇ ಅದನ್ನೆಲ್ಲ ಹೇಳಿದ್ರೆ ನಾವು ಅದರ ನಿಮ್ಮ ಹೇಳಿಕೆ ಅಂತಲೇ ಇಲ್ಲಿ ನಾವು ಪಟ್ಟಿನ ಫೈನಲ್ ಮಾಡ್ತೀವಿ. ಗ್ರಾಮ ಪಂಚಾಯಿತಿಯ ನೋಡಲ್ ಆಫೀಸರ್ ಆದಂತಹ ಫಲಾನುಭವಿಗಳ ಆಯ್ಕೆಗೋಸ್ಕರ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಈ ಗ್ರಾಮ ಸಭೆಗೆ ನಮ್ಮ ನೋಡಲ್ ಅಧಿಕಾರಿಗಳಾದಂತಹ ಮಹೇಶ್ ಕುಮಾರ್ ಸರ್ ಅವರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಆರೋಗ್ಯ ಇಲಾಖೆ